ಎಲ್ಲರಿಗೂ ನಮಸ್ಕಾರ. ಇವತ್ತ ತಮ್ಮ ಚಾನೆಲ್ ಮುಖಾಂತರ ಇವತ್ತು ಕಲಬುರಗಿ ಜನತೆಗೆ ಒಂದು ಮೆಸೇಜ್ ಕೊಡೋಕ ನಾವು ಇವತ್ತ ತಮ್ಗೆಲ್ಲ ಕರೆದಿದ್ದು. ವಿಷಯ ಏನಂದ್ರೆ KHB ಸೈಟ್ ನಂಬರ್ 1 ಟೋಟಲ್ 20,450 ಸ್ಕ್ವೇರ್ ಫೀಟ್ ಇದು ಪ್ರಾಪರ್ಟಿ. ಇದು ಮೊಹಮ್ಮದ್ ವಾಹಿದ್ ಅಲಿ ಮೊಹಮ್ಮದ್ ಫತೇಖಾನಿ ಇವರು 2007ನಲ್ಲಿ ಇವರಿಗೆ ಈ ಪ್ರಾಪರ್ಟಿ KHB ಲಿಂದ ಅಲಾಟ್ಮೆಂಟ್ ಆಗ್ತದ. ಆಮೇಲೆ 2018ನಲ್ಲಿ ಮೊಹಮ್ಮದ್ ಯಾಕೂಬ್ ಮೊಬಿನ್ ಮೊಹಮ್ಮದ್ ಅಲಿ ಮನಿಯಾರ್ ಅಂತ ಇವರಿಗೆ ಇದು ಸೆಲ್ಡೆಡ್ ಮಾಡ್ತಾರೆ ಡಾಕ್ಯುಮೆಂಟ್ಸ್. ಇದು ನೋಡ್ರಿ ಚಲೋ. ಆಮೇಲೆ ಸೆಲ್ಲಿಡ್ ಆದ್ಮೇಲೆ ಇದು ಈ ಆಸ್ತಿಗೆ ಏನ್ ಮಾಡ್ತಾರಂದ್ರೆ 23ನಲ್ಲಿ ಅಶ್ಫಾಕ್ ಅಹಮದ್ ಅಬ್ದುಲ್ ನಬಿ ಅಂತ ಒಂದು ವ್ಯಕ್ತಿ ಒಂದು ಪಟ್ಟಣಿ ಸಹಕಾರ ಸಂಘ ಅಂತ ಒಂದು ಇದು ಕೋಆಪರೇಟಿವ್ ಬ್ಯಾಂಕ್ ಇದೆ. ಇಲ್ಲಿ ಒಂದು 50 ಲಕ್ಷ ರೂಪಾಯಿ ಲೋನ್ ತಗೋತಾರೆ ಇವರು. ಯಾರು ತಗೋತಾರೆ ಅಂದ್ರೆ ಅಶ್ಫಾಕ್ ಅಹಮದ್ ಅಬ್ದುಲ್ ನಬಿ. ಇವ್ರು ಲೋನಿಗೆ ಕೊಲೆಟ್ರಲ್ ವಾಯ್ದಲ್ಲಿ ಕೊಡ್ತಾರೆ. ಯಾವ ಪ್ರಾಪರ್ಟಿ ಕೊಡ್ತಾರೆ? 2018ನಲ್ಲಿ ಏನ್ ಆಸ್ತಿ ಮನಿಯಾರವ್ರಿಗೆ ಏನ್ ಸೆಲ್ಡ್ ಮಾಡ್ತಾರ ಆ ಆಸ್ತಿ ಕೊಲೆಟ್ರಲ್ ಫೇಕ್ ಡಾಕ್ಯುಮೆಂಟ್ ಮಾಡಿ ಫೇಕ್ ಖಾತಾ ಮಾಡಿ ಇದು ಕೊಲೆಟ್ರಲ್ ಕೊಡ್ತಾರೆ ವಾಯದಲ್ಲಿ. ಅವರು ವಾಯದಲ್ಲಿ ಅಂದ್ರೆ ಒಂದು ದೊಡ್ಡ ಮುಖಂಡ ಕಾಂಗ್ರೆಸ್ನಲ್ಲಿ MLA ನಾರ್ತ್ MLA ಅವ್ರದ್ದು ರೈಟ್ ಹ್ಯಾಂಡ್. ಅವರು ಎಕ್ಸ್ ಸಿಂಡಿಕೇಟ್ ಮೆಂಬರ್ ಎಕ್ಸ್ ಮೈನಾರಿಟಿ ಅಧ್ಯಕ್ಷರು ಗುಲ್ಬರ್ಗದು. ವಾಯದಲ್ಲಿ ಅಂದ್ರೆ ದೊಡ್ಡ ಹೆಸರು. ಇಂಥವ್ರಿಗೆ ನಾಮಿನೇಟ್ ಮಾಡ್ಬೇಕಾಗಿತ್ತು ಕಾಂಗ್ರೆಸ್ ಅವ್ರು, ಯಾಕೋ ಮೊನ್ನೆ ಲಿಸ್ಟ್ ನಲ್ಲಿ ಮಿಸ್ ಆಗಿದೆ. ಮತ್ತೆ ವಾಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದು ಮೊನ್ನೆ ನಾನು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಇದೊಂದು ಹಿಂದಿ ಚಾನೆಲ್ ನಲ್ಲಿ ಕೊಟ್ಟಾಗ ವಾಯದಲ್ಲಿ ಲಾಸ್ಟ್ ವೀಕ್ ನಾನು ಸೋಷಿಯಲ್ ಮೀಡಿಯಾ ಕೊಟ್ಟಾಗ ಮೊನ್ನೆ ಮಂಡೇ ದಿನ ವಾಯದಲ್ಲಿ ಹೋಗಿ ಈ ಸಹಕಾರ ಸಂಘಲಿಂತ 50 ಲಕ್ಷ ರೂಪಾಯಿ ತಗೋತಾರೆ. ಇವ್ರಿಗೆ 50 ಲಕ್ಷ ರೂಪಾಯಿ ಕಟ್ತಾರೆ. 50 ಲಕ್ಷ ರೂಪಾಯಿ ಕಟ್ತಾರ ಇವರು. ಕೃಷ್ಣಾರೆಡ್ಡಿ ಅವ್ರು ದನಿ ಎತ್ತಿದ್ದಾರೆ. ಇದು ನಾವು 50 ಲಕ್ಷ ರೂಪಾಯಿ ತುಂಬಂತ 50 ಲಕ್ಷ ರೂಪಾಯಿ ಕಟ್ತಾರೆ ವಾಯದಲ್ಲಿ ಅವರು. 50 ಲಕ್ಷ ಕಟ್ಟ ಮೇಲೆ ಬ್ಯಾಂಕ್ ನಲ್ಲಿ ಅದು ಮಾರ್ಗೇಜ್ ಕ್ಯಾನ್ಸಲೇಷನ್ ಆಗ್ಬೇಕು ಆಸ್ ಪರ್ ಕಾನೂನು ರೀತಿಲೆ. ಅದು ಕ್ಯಾನ್ಸಲೇಷನ್ಗೆ ಬ್ಯಾಂಕಿಗೆ ಸಬ್ ರಿಜಿಸ್ಟರ್ ನಲ್ಲಿ ಆನ್ಲೈನ್ ಆಗ್ತಾರೆ ವಾಯದಲ್ಲಿ ಅವರು. ನಾನು ಇಮಿಡಿಯೇಟ್ ಮಧ್ಯಾಹ್ನ 3:30 ಗಂಟೆಗೆ ಡೇಟ್ ಕೊಡ್ತಾರೆ ಕ್ಯಾನ್ಸಲೇಷನ್. ಸಬ್ ರಿಜಿಸ್ಟರ್ ನಲ್ಲಿ ಟೋಕನ್ ಅಲರ್ಟ್ ಆಗುತ್ತೆ. ನಾನು ಇಮಿಡಿಯೇಟ್ ಮಧ್ಯಾಹ್ನದಾಗ 2:50 ಹೋಗಿ ಸಬ್ ರಿಜಿಸ್ಟರ್ ಅವರಿಗೆ ಒಂದು ರೈಟಿಂಗ್ ನಲ್ಲಿ ಈ ಆಸ್ತಿ ಬಗ್ಗೆ ಇದು ಯಾವ ತರ ಫ್ರಾಡ್ ಆಗಿದೆ, ಹೆಂಗ್ ಕಳ್ತನ ಆಗಿದೆ, ಹೆಂಗ್ ಇದು ಫೇಕ್ ಖಾತಾ ಹಚ್ಚಿದ್ರು ಗದ್ದಲ್ ಮಾಡಿದಾರ ಅಂತ ನಾನು ರೈಟಿಂಗ್ ನಲ್ಲಿ ಸಬ್ ರಿಜಿಸ್ಟರ್ ಅವ್ರಿಗೆ ಕೊಟ್ಟಿದ್ದೀನಿ. ಗ್ರೀನ್ ಪೆನ್ ನಲ್ಲೇ ಸಬ್ ರಿಜಿಸ್ಟರ್ ಸೈನ್ ಮಾಡಿದ್ದಾರೆ. ಅದು ಕ್ಯಾನ್ಸಲೇಷನ್ ಅಲ್ಲಿ ಸ್ಟಾಪ್ ಆಗುತ್ತೆ. ಕ್ಯಾನ್ಸಲೇಷನ್ ನಾವು ಯಾಕೆ ಸ್ಟಾಪ್ ಮಾಡಿದ್ವು ಅಂದ್ರೆ ಅವಾಗ ಗ್ರೀನ್ ಖಾತಾ ಏನ್ ನಡೀತೀವು ಮಹಾನಗರ ಪಾಲಿಕೆಯಲ್ಲಿ ಕಳ್ಳರು ಫೇಕ್ ಖಾತಾಗಳು ಮಾಡ್ತಿದ್ರು. ಈಗ ಈ ಖಾತಾ ಆಗಿದೆ, ಈ ಖಾತಾ ಮಾಡಕ್ ಸಾಧ್ಯನೇ ಇಲ್ಲ. ಈಗ ವಾಯದಲ್ಲಿ ಈ ಖಾತಾ ಮಾಡಿಕೊಂಡು ಸಬ್ ರಿಜಿಸ್ಟರ್ ಆಫೀಸಿಗೆ ಹೋದಾಗ ಅದು ಕ್ಯಾನ್ಸಲೇಷನ್ ಆಗ್ತದೆ. ಇವ್ರು ಏನಾರ ಸೆಟ್ಟಿಂಗ್ ಮಾಡಿ ಸಬ್ ರಿಜಿಸ್ಟರ್ ಮೇಲೆ ಒತ್ತಾಯ ತಂದು ನಾನು MLA ಮನುಷ್ಯ ಇದ್ದೀನಿ, ಅದು ಇದ್ದೀನಿ, ಇದು ಇದ್ದೀನಿ ಅಂತ ಈ ವಾಯದಲ್ಲಿ ಪ್ರೆಷರ್ ಮಾಡಿಸ್ತಿದ್ದ ಆಫೀಸರ್ ಮೇಲೆ. ಅಲ್ಲಿ ಒಬ್ಬ ಏಜೆಂಟ್ ಇದ್ದಾನೆ, ಅವನು ಇಸ್ಮಾಯಿಲ್ ಅಂತ, ಡೀಡ್ ರೈಟರ್. ಅವನು ಕಳ್ಳ. ಅಂತ ಕಳ್ಳರಿಗೆ ಅವರು ಡೀಡ್ ರೈಟರ್ ರದ್ದುಪಡಿಸ್ಬೇಕು ಸರ್ಕಾರ. ಮತ್ ಇದೇ ಆಸ್ತಿ ವಾಯದಲ್ಲಿ ಅವರು
ಮತ್ತೊಂದಿಬ್ಬರಿಗೆ ಅಗ್ರಿಮೆಂಟ್ ಫಾರ್ ಸೆಲ್ ಮಾಡಿಕೊಡ್ತಾರೆ. ಕಾಂಗ್ರೆಸ್ ದೊಡ್ಡ ನಾಯಕ ವಾಯದಲ್ಲಿ ಫಾತೆಖಾನಿ ಅಂದ್ರೆ, ಮತ್ ನನ್ ಮೇಲೆ ಒತ್ತಾಯ ಪ್ರೆಷರ್ಗಳು ಬರ್ತಾ ಇದೆ ಅವ್ರದ್ದು ಇವ್ರದ್ದು. ಮೊನ್ನೆ ಈ ವಯದಲ್ಲಿ ಕೆಲವು ಮುಖಂಡರು ಸೇರಿ ಇನ್ನು ಅಮೀನ್ ಮುಕ್ತಾರ್ದು ನಾವೇನ್ ದನಿ ಎತ್ತಿದ್ವಲ್ಲ, ಅವ್ರು ಅಲ್ಲಿ ನನ್ನ ವಿರುದ್ಧ ಅದು ಸಂಘಟನೆದವರು ಅಮೀನ್ ಮುಕ್ತಾರಿಗೆ ಕರ್ಮಶಿ ಬಡ್ದಿದ್ರು. ಅಲ್ಲಿ ಕೆಲವು ಕಾರ್ಪೊರೇಟರ್ಗಳು ಕಳಿಸ್ದವ್ರು ಇದೇ ವಯದಲ್ಲಿ ಇನ್ನೊಬ್ಬರು ಇದ್ದಾರೆ ನಾಯಕರು, ಅವ್ರ ಹೆಸರು ಪರ್ಸನಲ್ ತರ್ತೀನಿ ನಾನು. ಹೋಗಿ ಕೃಷ್ಣಾರೆಡ್ಡಿ ಅವರು ವಿರುದ್ಧ ಧಿಕ್ಕಾರ ಹೊಡೀರಿ ಅಂತ ಹೇಳ್ತಾರೆ. ನಾನೀಗ ಅವ್ರೆಲ್ಲರ ಮೇಲೆ ಡಿಫಾಮೇಶನ್ ಆಗ್ತಾ ಇದ್ದೀನಿ. ನಾ ಯಾವ್ದು ಕಳ್ತನ ಮಾಡಿಲ್ಲ, ನಾನು ಯಾವತ್ ಚೋರಲ್ಲ. ಇವ್ ಚೋರ್ಗಳು, ಇವ್ರು ಚೋರಿ, ಇವ್ರದ್ದು ಪೂರಾ ಕುಂಡಲಿ ತಯಾರಿದೆ ನನ್ನ ಹತ್ರ ಡಾಕ್ಯುಮೆಂಟ್ಸ್. ಮಂಡೇ ದಿನ ಪ್ರೆಸ್ ಕ್ಲಬ್ ನಲ್ಲಿ ಇಡೀ ರಾಜ್ಯಕ್ಕೆ ಇದು ಮೆಸೇಜ್ ಮುಟ್ಟಂತ ಕೆಲಸ ಮಂಡೇ ದಿನ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಜನರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ವಾಯದಲ್ಲಿ ಲಿಂತ ಯಾರ್ಯಾರು ಆಸ್ತಿ ತಗೊಂಡಿದ್ರಿ ದಯಮಾಡಿ ನೀವು ತಮ್ಮ ಆಸ್ತಿಗಳು ಕ್ರಾಸ್ ಚೆಕ್ ಮಾಡ್ಕೋರಿ. ಸಬ್ ರಿಜಿಸ್ಟರ್ ನಲ್ಲಿ ಇಸಿ ಖಾತಾ ಎಲ್ಲ. ಇವನು ವಾಯದಲ್ಲಿ ದೊಡ್ಡ ಕಳ್ಳ. ಯಾಕಂದ್ರೆ ಇವತ್ತ ಜನರಿಗೆ ಮೋಸ ಆಗ್ತಾ ಇದ್ರಿ. ಇವ್ರು ಪ್ಲಾಟ್ಗಳು ಲೇಔಟ್ಗಳು ಮಾಡ್ತಾ ಇದಾರೆ, ಜನರಿಗೆ ಪ್ಲಾಟ್ ಮಾಡ್ತಾ ಇದಾರೆ. ಬಡವ್ರು ಏನೋ ಕಷ್ಟಪಟ್ಟು ರೊಕ್ಕ ಹಚ್ಚಿ ದುಡ್ಡು ಹಚ್ಚಿ ಆ ಪ್ಲಾಟ್ಗಳು ತಗೋತಾ ಇದಾರೆ. ಇಂಥ ವಾಯದಲ್ಲಿ ಅಂತವ್ರು ಬ್ಯಾರೆಯವರಿಗೆ ಆ ಡಬಲ್ ಆಸ್ತಿ ಮಾಡಿದಾಗ ಬಡವ್ರು ಎಲ್ಲಿ ಹೋಗ್ಬೇಕ್ರಿ? ಮುಸಲ್ಮಾನರು ಅಣ್ಣ ತಮ್ಮರು ಬಡವ್ರು ಎಲ್ಲಿ ಹೋಗ್ಬೇಕು? ಇವತ್ತ ಕೃಷ್ಣಾರೆಡ್ಡಿ ಮಾತಾಡೋಣ ಜಾತಿ ಮಾಡ್ತಾ ಇದ್ದಾನೆ. ಕೃಷ್ಣಾರೆಡ್ಡಿ ಇವತ್ತು ಪರ್ಪಸ್ಲಿ ಟಾರ್ಗೆಟ್ ಮಾಡಿದ್ದಾನೆ ಅಂತಾನೆ. ಕೃಷ್ಣಾರೆಡ್ಡಿಗೆ ಇದ್ರಲಿಂತ ನಂಗೆ ತಗೋದಲ್ಲ ಕೊಡೋದಲ್ಲ ತಿಳ್ಕೊರಿ. ಕೆಲವು ವಾಟ್ಸಪ್ ನಲ್ಲಿ ಕಮಿಟ್ ಮಾಡ್ತಿರಲ್ಲ ಅಂತಂದ್ರೆ ಸ್ವಲ್ಪ ತಿಳ್ಕೊರಿ. ನಾಳೆ ನಿಮ್ ಮನಿ ಆಸ್ತಿ ನೀವು ವಾಯದಲ್ಲಿ ಬಲಿ ತಗೊಂಡಿದ್ರೆ ಅದು ಹೋಗಿ ಚೆಕ್ ಮಾಡ್ಕೊರಿ. ವಾಯದಲ್ಲಿ ಆ ಆಸ್ತಿ ಮೇಲೂ ರೊಕ್ಕ ಎತ್ತಿದ್ದಾನೆ. ಮತ್ತೆ ಸ್ವಲ್ಪ ದಿನ ಹಿಂದ ಜಿಡೆನಲ್ಲಿ ಆಗರ್ಗ ಅದು ಸ್ಕೀಮ್ ಏನು ನಡೆದಿತ್ತು 50-50. ಆ 50-50ದಾಗೂ ವಾಯದಲ್ಲಿ ಒಂದು 20-25 ಎಕರೆ ಲ್ಯಾಂಡ್ ಇದೆ ಅಂತ ಸುದ್ದಿ ಇದೆ. ಆ ಜಿಡೆ ಕಮಿಷನರ್ ಸಾಹೇಬ್ರೆ ಸ್ವಲ್ಪ ಆ ವಾಯದಲ್ಲಿ ಏನೇನ್ ಪ್ರಾಪರ್ಟಿ ಇದೆ ಆ 50-50 ನಲ್ಲಿ ನಾಮಿ ಬೇನಾಮಿ ಏನಾಕಿರ್ಲಿ ಅದು ದಯಮಾಡಿ ಅದು ಚೆಕ್ ಮಾಡ್ರಿ. ಮತ್ ಅದ್ರ ಮೇಲೂ ವಾಯದಲ್ಲಿ ಯಾರಿಗೆ ಲೋನ್ ಎತ್ತಿದ್ದಾನೇನೋ ಮತ್ತು ಗಿರ್ವಿ ಇಟ್ಟಿದ್ದಾನೇನೋ ಕೊಲೆಟ್ರಲ್ ಕೊಟ್ಟನ ದಯಮಾಡಿ ಜಿಡೆ ಕಮಿಷನರ್ ಸಾಹೇಬ್ರಿಗೆ ಮನವಿ ಮಾಡ್ತೀನಿ. ಈ ಆಗರ್ಗ 50-50 ಸ್ಕೀಮ್ ನಲ್ಲಿ ಯಾರ್ಯಾರ್ದು ಆಸ್ತಿಗಳು ಇದೆ ಲೀಡರ್ಗಳದು ದಯಮಾಡಿ ಅದ್ರ ಮೇಲೆ ತನಿಖೆ ಆಗ್ಬೇಕು, ಜುಡಿಷಿಯಲ್ ಇನ್ಕ್ವೈರಿ ಆಗ್ಬೇಕು. ಜಿಲ್ಲಾ DC ಮೇಡಮ್ ಅವರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಜಿಡೆನಲ್ಲಿ ಜನ 50 ರೂಪಾಯಿ 100 ರೂಪಾಯಿ 500 ರೂಪಾಯಿ ಕೊಟ್ಟು ಒಂದೊಂದು ಫಾರ್ಮ್ ತಗೊಂಡಿದ್ದಾರೆ. ಇವತ್ತು DD ಕಟ್ಟಿದ್ದಾರೆ. ಏನೋ ಒಂದು ಆಸ್ತಿ ನಮ್ಗೆ ಅಲಾಟ್ಮೆಂಟ್ ಆಗ್ತೆ ಲ್ಯಾಟ್ರಿ ಸಿಸ್ಟಮ್ ಮಾಡೋರು ಇದಾರ ಅಂತ ಅದು DD ರೊಕ್ಕನೇ 25-30 ಕೋಟಿ ರೂಪಾಯಿ ಜಮಾ ಆಗಿದೆ. ಇವತ್ತು ಅದರ ಹಿಂದನೂ ದೊಡ್ಡ ಸ್ಕ್ಯಾಮ್ ಇದೆ. ಮುಂದಿನ ದಿನದಾಗ ಅದನ್ನು ನಾನು ತರ್ತೀನಿ ಜನರ ಗಮನಕ್ಕೆ. ದಯಮಾಡಿ ಜಿಡೆ ಕಮಿಷನರ್ ಸಾಹೇಬ್ರೆ, ನಾಳೆ ಜನರಿಗೆ ಏನ್ರೆ ಪ್ಲಾಟ್ ಅಲಾಟ್ಮೆಂಟ್ ಆಯ್ತು ಇಂಥ ವಾಯದಲ್ಲಿ ಅಂತ ನಾಯಕರು ಅಲ್ಲಿ ಏನ್ರೆ ಜನರಿಗಿಂತ ಹೊಲವು ಡಬಲ್ ಟಿಬಲ್ ಮಾಡ್ಕೊಂಡಿದ್ರೆ ಅದಕ್ಕೆ ರೆಸ್ಪಾನ್ಸಿಬಲ್ ಜಿಡೆ ಕಮಿಷನರ್ ಇಲ್ಲಿಂದ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತಾರೆ. ನಾನು ಮೊನ್ನೆ ಧ್ವನಿ ಎತ್ತದಾಗ ಸಹಕಾರ ಸಂಘಕ್ಕೆ ಹೋಗಿ 50 ಲಕ್ಷ ರೂಪಾಯಿ ಕಟ್ತಾನೆ ವಾಯದಲ್ಲಿ ಫಾತೆಖಾನಿ. ಈ ವಾಯದಲ್ಲಿ ಫಾತೆಖಾನಿ ಬಿಸ್ನೆಸ್ ಪಾರ್ಟ್ನರ್ ಇಂದೊಬ್ಬ ಸಬ್ ರಿಜಿಸ್ಟರ್ ಇದ್ದ ಬಿ ಶ್ರೀಕಾಂತ್ ಅಂತ. ಸೋಮವಾರ ಮಂಡ್ಯ ದಿನ ಸಬ್ ರಿಜಿಸ್ಟರ್ ಏನೇನು ಅವರು 19ರಿಂದ 23 ತನ ಸಬ್ ರಿಜಿಸ್ಟರ್ ಇದ್ದ. ಬಹಳ ಒಳ್ಳೆ ಮಾತಾಡ್ತಾನೆ ಸಬ್ ರಿಜಿಸ್ಟರ್, ಮುತ್ತು ಬಿದ್ದಂಗ ಬಾಯಾಗಿಂದ ಮಾತಾಡ್ತಾನೆ. ಈ 50 ಲಕ್ಷ ರೂಪಾಯಿ ಕಟ್ಟಿಸ್ಲಾಕ ಈ ಸಬ್ ರಿಜಿಸ್ಟರ್ ಬಿ ಶ್ರೀಕಾಂತ್ ಸಹಕಾರ ಮಾಡಿದ್ದಾನೆ ವಾಯದಲ್ಲಿ.
ಈ ಸಬ್ ರಿಜಿಸ್ಟರ್ ಮೇಲೂ ತನಿಖೆ ಆಗ್ಬೇಕು. ಈ ವಾಯದಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಎಷ್ಟೋ ಲೇಔಟ್ ಮಾಡಿದಾನೆ ಸಬ್ ರಿಜಿಸ್ಟರ್ ಬಿ ಶ್ರೀಕಾಂತ್. ಅಂದ್ರೆ ಈಗ ಇದರಲ್ಲಿ ಅಕ್ರಮದಲ್ಲಿ ಅಧಿಕಾರಿಗಳು ಬೆಂಬಲ ಇದೆ ಅಂತ. ಅಧಿಕಾರಿಗಳು ಬೆಂಬಲ ಇದೆ. ಸಬ್ ರಿಜಿಸ್ಟರ್ ಸ್ವತಃ 50 ಲಕ್ಷ ರೂಪಾಯಿ ಕಟ್ಟಿಸ್ಲಕ್ ಹಚ್ಚಿ ವಾಯದಲ್ಲಿಗೆ ಇಮಿಡಿಯೇಟ್ ನಿನ್ ಕ್ಯಾನ್ಸಲೇಷನ್ ಮಾಡ್ಕೋ, ನಾವೆಲ್ಲ ಸೇಫ್ ಆಗ್ತು ಅಂತ ತಲೆ ಓಡಿಸಂತ ಕೆಲಸ ಸಬ್ ರಿಜಿಸ್ಟರ್ ಬಿ ಶ್ರೀಕಾಂತ್ ಎಷ್ಟು ಆಸ್ತಿ ಎಷ್ಟು ಲೇಔಟ್ಗಳು ಮಾಡಿದ ನಾನು ಕೊಡ್ತೀನಿ ದಾಖಲೆಗಳು ಸೋಮವಾರ ದಿನ ಈ ಸರ್ಕಾರಿ. ಈಗ ಬಿ ಶ್ರೀಕಾಂತ್ ತುಮಕೂರಿನಲ್ಲಿ DR ಆಗಿದ್ದಾನೆ. ಗುಲ್ಬರ್ಗನಲ್ಲಿ 19ರಿಂದ 23 ತನ ಬಿ ಶ್ರೀಕಾಂತ್ ಫುಲ್ ಹವಾ ಸಬ್ ರಿಜಿಸ್ಟರ್ ನಲ್ಲಿ. ಚಲೋ ಘಟಾನುಘಟಿಗಳದ ಆಸ್ತಿಗಳು ನಾವೊಂದು ರೈಟ್ ಆಫ್ ಇನ್ಫಾರ್ಮೇಶನ್ ಹಾಕಿದ್ದೀನಿ. ಇವ್ ಬಿ ಶ್ರೀಕಾಂತ್ ಇದ್ದಾಗ ಏನೇನ್ ಆಗಿದೆ ಅಂತ ನನ್ನ ಬಳಿ ಕೆಲ ದಾಖಲೆಗಳು ಬಂದಿದೆ. ಫೇಕ್ ಓನರ್ಸ್ ಗಳಿಗೆ ಇಟ್ಟು ರಿಜಿಸ್ಟರ್ ಮಾಡಂತ ಕೆಲಸ ಇವನ್ ಬಿ ಶ್ರೀಕಾಂತ್ ಮಾಡಿದ್ದಾನೆ. ಸೋಮವಾರ ದಿನ ಆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಸಬ್ ರಿಜಿಸ್ಟರ್ ವಿರುದ್ಧ ಕೃಷ್ಣ ಬೈರೇಗೌಡ್ರಿ ಸಾಹೇಬ್ರೆ, ಇಂಥ ಕಳ್ಳರಿಗೆ ಮನೆ ಕೂಡ್ಸ್ರಿ. ಇವರು ರಿಟೈರ್ಮೆಂಟ್ ಸಮೀಪಿದ್ದಾರೆ, ಇವ್ರಿಗೆ ಪನಿಷ್ಮೆಂಟ್ ಸಿಗ್ಬೇಕು. ಆ ಕೆಲಸ ನಾನು ಮಾಡ್ತೀನಿ, ಹೋರಾಟ ಮಾಡ್ತೀನಿ. ಸಂಪೂರ್ಣ ಪ್ರಕರಣದಲ್ಲಿ ಯಾರ್ಯಾರ ಮ್ಯಾಗ ಹೆಂಗ ವಿರೋಧ ಕ್ರಮ ನೋಡಿ, ಫಸ್ಟ್ ವಾಯದಲ್ಲಿ ಮೇಲೆ ಇಮಿಡಿಯೇಟ್ ಇಲ್ಲಿ ಜಿಲ್ಲಾಧಿಕಾರಿಗಳು ಇಮಿಡಿಯೇಟ್ ವಾಯದಲ್ಲಿ ಮೇಲೆ ಆಕ್ಷನ್ ತಗೋಬೇಕು. ನಾನು ಏನ್ರೆ ತಪ್ಪು ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮೇಲೆ ಆಕ್ಷನ್ ತಗೊಳ್ಳಿ. ಈ ಅಶ್ಫಾಕ್ ಅಹಮದ್ ಅಬ್ದುಲ್ ನಬಿಗೆ ಏನ್ ಕೊಲೆಟ್ರಲ್ ಕೊಡ್ತಾನೆ ವಾಯದಲ್ಲಿ, ಯಾವಾಗ ವಾಯದಲ್ಲಿಗೆ ಇದು 2007 ಏನು 2007 ನಲ್ಲಿ ವಾಯದಲ್ಲಿ KHB ಅಂತ ಇದು ಅಲಾಟ್ಮೆಂಟ್ ಮಾಡ್ಕೊತಾನೆ ಪ್ರಾಪರ್ಟಿ. ಅವಾಗ ಇದೇ ಅಬ್ದುಲ್ ನಬಿ ವಿಟ್ನೆಸ್ ನಲ್ಲಿ ಇರ್ತಾನೆ. ಈ ಆಸ್ತಿಗೆ ತೋರಿಸ್ತೀನಿ ನಿಮ್ಗೆ ಅದನ್ನು. ನಬಿ ಇದಕ್ಕ ವಿಟ್ನೆಸ್ ಇರ್ತಾನೆ. ಅಶ್ಫಾಕ್ ಅಹಮದ್ ಅಬ್ದುಲ್ ನಬಿ ಇತ್ತ ವಾಯದಲ್ಲಿ 2007 ನಲ್ಲಿ ಅಲರ್ಟ್ ಆಗ್ತಾ ಅರ್ಧ ವಿಟ್ನೆಸ್ ಇರ್ತಾನೆ ಇವನು. ಆಮೇಲೆ ಇಬ್ಬರು ಸೇರ್ಕೊಂಡು ಕಳ್ಳರು 23 ಈ ವ್ಯಕ್ತಿ ಮನಿಯಾರ್ ಅಂತ ಯಾರು ಗೊತ್ತಿಲ್ಲ ನನ್ಗೆ, ಮೊಹಮ್ಮದ್ ಯಾಕೂಬ್ ಅಲಿ ಮೊಬಿನ್ ಮನಿಯಾರ್, ಇವ್ರು ಏನ್ರಿ ಇವ್ರ ಆಸ್ತಿ ಕಾಪಾಡ್ಬೇಕಂದ್ರೆ ರಸ್ತೆಗೆ ಇಳಿದು ಇವ್ರ ಮೇಲೆ FIR ಮಾಡಿದಾಗ ಇವ್ರ ಆಸ್ತಿ ಕಾಪಾಡ್ಬೋದು. ಈಗ ಸಬ್ ರಿಜಿಸ್ಟರ್ ಆಫೀಸ್ದಾಗ ಆದ್ರೆ ಇದು ಕ್ಯಾನ್ಸಲೇಷನ್ ಆಗಲ್ಲ, ಯಾವ ಕಾರಣಕ್ಕೂ ನಾವು ಮಾಡಕ್ ಕೊಡಲ್ಲ, ಆಗಲ್ಲ. ಅದು ಕಾನೂನು ಹೋರಾಟ ಆಗ್ಬೇಕು. ಇವ್ರು ಜೈಲು ಹೋಗ್ಮೇಲೆ ಮುಂದೆ ಆಗ್ಬೇಕು. ಅಂದ್ರೆ ಅದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸೇರಿ ಅಕ್ರಮ ಮಾಡಿದ್ರೆ ಜನಸಾಮಾನ್ಯ ಪರಿಸ್ಥಿತಿ ಹೇಗೆ ಅಂತ ಅದೇ ನಾನು ಹೇಳ್ತಾ ಇದ್ದೀನಿ. ಇವತ್ ಕಾಂಗ್ರೆಸ್ ನಲ್ಲಿ ಘಟಾನುಘಟಿ ಲೀಡರ್ಗಳು ಇವತ್ತ ನಾರ್ತ್ MLA ಅವ್ರ ಜೊತೆ ಇದ್ದಾರೆ. ಅಂತ ಲೀಡರ್ಗಳ ಬಗ್ಗೆ ಇಲ್ಲಿ ಇದ್ದಂತ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ತಮ್ಮ ಬಗ್ಗೆ ಒಂದು ಗೌರವ ಇದೆ ಜನರಿಗೆ. ತಾವು ಅಂತದ್ದು ಮಾಡಲ್ಲ, ತಮ್ಗೆ ಅಂತ ಕಾರ್ಯಕರ್ತರು ತಮ್ಮ ಹತ್ರ ಇಲ್ಲ ಅಂತ ಜನರಿಗೆ ಒಂದು ಅಭಿಪ್ರಾಯ ಇದೆ. ಇಂಥ ನಾರ್ತ್ ಮೇಡಮ್ ಅವ್ರ ಜೊತೆ ಕಳ್ಳರು ಇಂಥ ವ್ಯವಹಾರಗಳೇನ್ ಮಾಡ್ತಾ ಇದ್ದಾರೆ, ದಯಮಾಡಿ ಇವ್ರಿಗೆ ಇಮಿಡಿಯೇಟ್ ಇವ್ರ ಮೇಲೆ FIR ಮಾಡಿಸಿ ಇವ್ರಿಗೆ ಅರೆಸ್ಟ್ ಮಾಡಿಸಿ ಒಳಗ ಹಾಕ್ಸ್ರಿ. ಯಾಕಂದ್ರೆ ನೀವು ಪಾಪ ನಿಮ್ ಬಗ್ಗೆ ಒಂದು ಗೌರವ ಇದೆ. ನಾವು ವಿರೋಧ ಪಕ್ಷದವ್ರು, ದೊಡ್ಡವ್ರ ಬಗ್ಗೆ ಹೇಳಷ್ಟು ನಾವು ದೊಡ್ಡವ್ರನ್ನಲ್ಲ, ಒಂದು ಗೌರವ ಇದೆ. ಇವ್ರ ಮೇಲೆ ತನಿಖೆ ಮಾಡಕ ತಾವು ಒಂದು ಆದೇಶ ಕೊಡ್ರಿ ಅಂತ ಇವತ್ತ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೆ ನಾನು ಒಂದು ಮನವಿ ಮಾಡ್ತೀನಿ.